ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು JSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ. ತಮ್ಲೈನಲ್ಲಿ ನೋಡಿರ್ತೀರ ಆಲ್ರೆಡಿ. ನಾನು ಈಗ ಹೋಗ್ತಿರೋದು ಮೈಸೂರಿಂದ ಅಜ್ಮೀರ್, ಅಂದರೆ ಈಗ ಮಾದಾರ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ 06281. ಈ ಟ್ರೈನ್ನ ನಾನು ಆಲ್ರೆಡಿ ಹೋದ ವರ್ಷ ವೀಡಿಯೋ ಮಾಡಿದ್ದೆ. ಈ ವರ್ಷ ಈಗ ವೀಡಿಯೋ ಮಾಡ್ತಿರೋದಕ್ಕೆ ಕಾರಣ, ಅವಾಗ LHB ಇತ್ತು, ಈಗ ICF ಆಗಿದೆ. ಅದು ಡಿಗ್ರೇಡ್ ಆಗಿದೆ. ಏನಂತಾರೆ ರಂಜಿತ್, ಅದನ್ನು ಡೌನ್ಗ್ರೇಡೆಡ್ ಆಗಿದೆ. ಸೊ ನನ್ನ ಜೊತೆ ರಂಜಿತ್ ಟ್ರಾವೆಲ್ ಮಾಡ್ತಿದ್ದಾನೆ. ಅವ್ನು ಬಳ್ಳಾರಿಯವ್ರಿಗೆ ಹೋಗ್ತಾನೆ, ನಾನು ದುರ್ಗದವ್ರಿಗೆ ಹೋಗ್ತೀನಿ. ಸೊ ನಾನು ಈಗ ಈ ವಿಡಿಯೋ ಮಾಡ್ತಿರೋ ಕಾರಣ ತಮ್ಲೈನಲ್ಲಿ ನೋಡಿರ್ತೀರ, ನಮ್ಮ ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ ಪ್ರಯಾಣಿಕರಿಗೆ ತುಂಬ ಅನ್ಯಾಯ ಮಾಡ್ತಿದ್ದು ನಮ್ಮ ನೈಋತ್ಯ ರೈಲ್ವೆ, ಅಂದರೆ SWR. ಈಗ ಮೈಸೂರು ಜಂಕ್ಷನ್ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಏನು ನೋಡ್ತಿದ್ರೆ ಇದೆಲ್ಲ ಟಿಕೆಟ್ ಕೌಂಟ್ರು. ಇಲ್ಲಿ ನೋಡಿದ್ರೆ ATM ಮಿಷನ್ಸ್ ಇರುತ್ತೆ. ನಾನು ಆಲ್ರೆಡಿ ರೈಲ್ ಒನ್ ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ, ನಾನು ರಂಜಿತ್ಗೆ 170 ರೂಪಾಯಿ ಆಗುತ್ತೆ ಬಳ್ಳಾರಿ ಕಂಟೋನ್ಮೆಂಟ್ಗೆ, ನನಗೆ 120 ರೂಪಾಯಿ ಆಗುತ್ತೆ ಚಿತ್ರದುರ್ಗಕ್ಕೆ. ಬನ್ನಿ, ನಮ್ಮ ಟ್ರೈನ್ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 4ರಲ್ಲಿ. ಹೋಗೋಣ ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ. ಇಷ್ಟು 1.5 ವರ್ಷ ಆಯ್ತು ಈ ಟ್ರೈನ್ ಬಿಟ್ಟು. 1.5 ವರ್ಷದಿಂದ ನಮ್ಮ ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ ಮೇಲೇ ರನ್ ಮಾಡ್ತಿದ್ರು. ಬಟ್ ಈಗ ಇದ್ದಕ್ಕಿದ್ದಂಗೆ ಮೊನ್ನೆ ದಾವಣಗೆರೆ ಎಲೆಕ್ಷನ್ಸ್ ಅನೌನ್ಸ್ ಆಯ್ತಲ್ಲ, ಆವಾಗ ಅನೌನ್ಸ್ ಮಾಡಿದ್ರು ವಯಾ ದಾವಣಗೆರೆ, ಕೊಟ್ಟೂರು, ಹೊಸಪೇಟೆ ಮುಖಾಂತರ ಚಿಲ್ಸುತ್ತೆ ಅಂತ. 1.5 ವರ್ಷದಿಂದ ನಮ್ಮ ಚಿತ್ರದುರ್ಗ, ಬಳ್ಳಾರಿ ಮುಖಾಂತರ ಎಷ್ಟೋ ಪ್ರಯಾಣಿಕರು ಅಜ್ಮೀರ್ಗೆ ಹೋಗಿದ್ದಾರೆ, ಅಲ್ಲಿಂದ ವಾಪಸ್ಸು ಬಂದಿದ್ದಾರೆ. ಇಲ್ಲಿಂದ ಮೈಸೂರಿಗೆ ಇದು ಬೆಸ್ಟ್ ಕನೆಕ್ಟಿವಿಟಿ ಇದೆ. ಯಾಕಂದರೆ ಬುಧವಾರನೇ ಇದೆ, ಬುಧವಾರ ಸಾಯಿನಗರ ಶಿರಡಿನೇ ಇದೆ. ಬಟ್ ಅದು ಬೆಂಗಳೂರು ಮೇಲೆ ಬರುತ್ತೆ, ಇದು ಡೈರೆಕ್ಟಾಗಿ ಬರುತ್ತೆ ಹಾಸನದ ಮೇಲೆ. ಸೊ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಪ್ರಯಾಣಿಕರಿಗೆ ಅನ್ಯಾಯ ಮಾಡ್ದಂಗೆ SWR. ಸೊ ಅದಕ್ಕಂತಲೇ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ನಿಮಗೆ ಅದು ಡೈವರ್ಟ್ ಮಾಡಿರೋದು ಒಂದು ಕಾಪಿ ಇದೆ, ಆ ಕಾಪಿ ಹಾಕಿರ್ತೀನಿ ನೋಡಿ ನೀವು ಅದನ್ನು. ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ಏನು ನೋಡ್ತೀರಾ, ಅದು ಬೆಳಗಾವಿಯಿಂದ ಮೈಸೂರಿಗೆ ಬಂದಿರೋ ಟ್ರೈನು. ರೇಕ್ಷಿಯರ್ ಬಸವ ಎಕ್ಸ್ಪ್ರೆಸ್ ಜೊತೆ ಇದೆ. ಈಗ ಅದು ಚಾಮರಾಜನಗರಕ್ಕೆ ಹೋಗುತ್ತೆ, ನಂಜನಗೂಡಿಗೆ ಹೋಗುತ್ತಂತೆ. ಸೊ ಬನ್ನಿ, ನಮ್ಮ ಟ್ರೈನ್ ತೋರಿಸ್ತೀನಿ. ಇಷ್ಟು ದಿವಸ ನಮ್ಮ ಟ್ರೈನ್ ಹೇಳಿದ್ನಲ್ಲ, ಅಜ್ಮೀರ್ ಜಂಕ್ಷನ್ ಜೊತೆ ಇದಿತ್ತಂತೆ, ಈಗ ಮಾದಾರ್ ಜಂಕ್ಷನ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಜ್ಮೀರಿಂದ ಮುಂದಕ್ಕೆ. ಸೊ ಈ ಥರ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡಿದ್ರೆ ನಾವೇನು ಮಾಡ್ಬೇಕು ಸ್ವಾಮಿ? ಇಲ್ಲ, ನಮ್ಮ ರೂಟಲ್ಲಿ ಈಗ ಇರೋದೇ ಡೈಲಿ 2 ಟ್ರೈನ್ಸ್ ನಮಗೆ. ಒಂದು ಹೊಸಪೇಟೆ ಪ್ಯಾಸೆಂಜರು, ಇನ್ನೊಂದು ಸಿಂಧನೂರು ಎಕ್ಸ್ಪ್ರೆಸ್ಸು. ಅದು ಬಿಟ್ಟರೆ ಗುಂತಕಲ್ಲು, ಚಿಕ್ಕಜಾಜೂರು ಬರುತ್ತೆ, ವೀಕ್ಲಿ ಎಕ್ಸ್ಪ್ರೆಸ್ ಇದ್ದಾವೆ. ನಮ್ಮ ಟ್ರೈನ್ನ ಇವತ್ತು ಫುಲ್ ಮಾಡ್ತಿರೋದು ವ್ಯಾಗ್ 9. ಸೊ ಏನು ಹೇಳ್ತೀನಿ ಅಂದರೆ, ಬರೋ ಟ್ರೈನ್ಸ್ ಎಲ್ಲ ಕಿತ್ಬಿಟ್ರಿ. ನಿಮಗೆ ಗೂಡ್ಸ್ ಇಂಪಾರ್ಟೆಂಟ್ ಆಗಿದ್ರೆ ಗೂಡ್ಸೇ ಓಡಿಸ್ಕೊಳ್ರಿ, ಇಷ್ಟೇ ಹೇಳೋದು. ಇನ್ನೇನು ಹೇಳೋಕ್ಕಾಗುತ್ತೆ? ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಟ್ವೀಟ್ ಮಾಡಿದ್ದೀವಿ, ಸೋಮಣ್ಣ ಅವ್ರಿಗೆ ಮುಟ್ಟೋರ್ಗೂ ಕಳಿಸಿದ್ದೀವಿ, ಮತ್ತು DRM ಅವ್ರಿಗೂ ಟ್ಯಾಗ್ ಮಾಡಿದ್ದೀವಿ, ಎಲ್ಲರಿಗೂ ಇದು ಮಾಡಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ MLA ಕಡೆಯಿಂದನೂ MLAಗೂ ಹೇಳ್ಸಿದ್ದೀವಿ. ನೋಡೋಣ, ಇನ್ನು ಮೇ 30ರವರೆಗೂ ಬುಕ್ಕಿಂಗ್ ಇದೆ ಈ ಟ್ರೈನ್ಗೆ, ಪ್ರತಿ ಶನಿವಾರ ಮೇ 30ರವರೆಗೂ. ಬಟ್ ಜೂನಿಂದ ಬುಕ್ಕಿಂಗ್ ಇಲ್ಲ. ವಯಾ ದಾವಣಗೆರೆನೂ ಕೊಟ್ಟಿಲ್ಲ, ವಯಾ ಚಿತ್ರದುರ್ಗನೂ ಕೊಟ್ಟಿಲ್ಲ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ಟ್ರೈನ್ ಹೊರಟಿದೆ ಮೈಸೂರಿಂದ 8 ಗಂಟೆ ಆನ್ ಟೈಮಲ್ಲಿ. ನಮ್ಮ ಟ್ರೈನು ಮೈಸೂರು ಬಿಟ್ಟರೆ ಹೊಳೆನರಸೀಪುರ, ಹಾಸನ, ಅರಸೀಕೆರೆ, ಬೀರೂರು, ಚಿಕ್ಕಜಾಜೂರು, ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಗದಗ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಬೆಳಗಾವಿ, ನೀರಜ್ ಮೇಲೆ ಅಜ್ಮೀರ್ಗೆ ಹೋಗುತ್ತೆ. ಸೊ ಚಿತ್ರದುರ್ಗದಿಂದ ಮುಂಬೈಗೆ ಹೋಗೋರು ಈ ಟ್ರೈನ್ನ ಚೂಸ್ ಮಾಡ್ತಿದ್ದಾರೆ. ಯಾಕಂದರೆ ಕಲ್ಯಾಣಿಗೆ ಹೋಗುತ್ತಿದ್ದು, ಕಲ್ಯಾಣಿಯಿಂದ ಇಳಿದ್ಬಿಟ್ಟು ಅಲ್ಲಿಂದ ಮುಂಬೈ ಸಿಟಿ ಒಳಗೆ ಹೋಗ್ತಾರೆ. ಸೊ ಈ ಟ್ರೈನ್ನ ದಯವಿಟ್ಟು ಕ್ಯಾನ್ಸಲ್, ಅಂದರೆ ರೀರೂಟ್ ಮಾಡಿಬಿಡ್ರಿ ವಯಾ ದಾವಣಗೆರೆ ಮೇಲೆ ಬೇಕಾದಷ್ಟು ಟ್ರೈನ್ಸ್ ಇದ್ದಾವೆ. ನಮ್ಮ ಟ್ರೈನು, ನಮಗಿರೋ ಟ್ರೈನ್ನ ಯಾಕೆ ಆ ಕಡೆ ಕೊಡ್ತಿದ್ದೀರಾ? ಇರೋದು ಇದೊಂದು ಟ್ರೈನ್, ಇದನ್ನು ಬಿಟ್ಬಿಟ್ರಿ. ಇಲ್ಲ, ಎಲ್ಲ ಟ್ರೈನಿಗೆ ಕಿತ್ತಾಕ್ಬಿಟ್ರಿ, ಯಾವುದೂ ಬೇಡ, ಗೂಡ್ಸೇ ಓಡಿಸ್ಕೊಳ್ರಿ. ಏನು ಗುರು, ನಮ್ಮ ಟ್ರೈನ್, ನಮ್ಮ ಚಿತ್ರದುರ್ಗ ಅಂದರೆ ಅಷ್ಟೊಂದು ಕೀಳಾಗೈತೆ ಇವ್ರಿಗೆ, SWR ಅವ್ರಿಗೆ. ಈ ಮೈಸೂರು ಡಿವಿಷನ್ನು ನಮ್ಮದು, ಮೈಸೂರು ಇರೋದೆಲ್ಲಿ, ನಮ್ಮ ಚಿತ್ರದುರ್ಗ ಇರೋದೆಲ್ಲಿ? ಅಟ್ಲೀಸ್ಟ್ ಕಣ್ಣಾದರೂ ಆಡಿಸ್ಬೇಕು ತಾನೆ. ಚಿತ್ರದುರ್ಗ ಒಂದು ಜಿಲ್ಲೆ ಕರ್ನಾಟಕದಲ್ಲಿ. ದಿನಕ್ಕೆ 2 ಟ್ರೈನು. ಏನು ಅದು? ಒಂದು ಹೊಸಪೇಟೆ ಪ್ಯಾಸೆಂಜರ್ ಹೇಳಿದ್ನಲ್ಲ, ಒಂದು ಸಿಂಧನೂರು, ಇನ್ನೊಂದು ಗುಂತಕಲ್ ಪ್ಯಾಸೆಂಜರು. ಇವು ಬಿಟ್ಟರೆ ಇನ್ಯಾವಿಲ್ಲ. ವೀಕ್ಲಿ ಎಕ್ಸ್ಪ್ರೆಸ್ಸು. ಇನ್ನು ನಮ್ಮ ಚಳ್ಳಕೆರೆದು ಹೇಳ್ತೀರಾ, ಅದ್ರ ಸುದ್ದಿನೇ ಬೇಡ ಬಿಡ್ರಿ. ಹೇಳೋಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಅದು ಚಳ್ಳಕೆರೆದು ಹೇಳ್ಕೊಳಕ್ಕೆ ದೊಡ್ಡ ಸಿಟಿ. ಚಿತ್ರದುರ್ಗದಲ್ಲಿ ಅತಿ ದೊಡ್ಡ ತಾಲೂಕು ನಮ್ಮ ಚಳ್ಳಕೆರೆ, ಪಾಪ್ಯುಲೇಷನಲ್ಲಿ ಅತಿ ದೊಡ್ಡ ತಾಲೂಕು. ಹಾಗೆ ರೆವಿನ್ಯೂ ಜನ್ರೇಟ್ ಮಾಡೋದಲ್ಲಿ ನಂಬರ್ 1 ನಮ್ಮ ಚಳ್ಳಕೆರೆ, ಸೈನ್ಸ್ ಸಿಟಿ. ಆದರೂ ಡೆವಲಪ್ಮೆಂಟ್ ಇಲ್ಲ ಗುರು. ರೈಲು ನಮ್ಮ MLA ಏನು ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಬರುತ್ತೆ ರೈಲ್ವೆ ಅಂತಾರೆ. ನಾವೇನು ಮಾಡೋಣ?
ಯಾವ್ಯಾವ ಚಿಕ್ಕ ಚಿಕ್ಕ ಸ್ಟೇಷನ್ ಎಲ್ಲ ಅಮೃತ್ ಭಾರತ್ ಯೋಜನೆಯಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ರು, ನಮ್ಮ ಚಳ್ಳಕೆರೆನ ಮಾತ್ರ ಮಾಡಲ್ಲ. ನಾವು ಯಾರಿಗೆ ಹೇಳಬೇಕು? ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಡೈವರ್ಟ್ ತಗೊಂಡಿದೆ, ಅಂದರೆ ಜಂಕ್ಷನ್ ರೂಟ್ ತಗೊಂಡಿದೆ. ಆ ಕಡೆ ರೈಟ್ ಸೈಡ್ 2 ರೂಟ್ ಏನು ನೋಡ್ತೀರಾ, ಅದು ಬೆಂಗಳೂರು ಮೈಸೂರು ಮೈನ್ ಲೈನು. ಈಗ ನಾವು ಲೆಫ್ಟಿಗೆ ತಗೊಂಡಿದ್ದೀವಿ ಹಾಸನ ರೂಟ್ಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೆಳಗೊಳ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ಸ್ಲೋ ಆಗಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸಾಗರಕಟ್ಟೆ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಈ ಸರಿ ಮಳೆಗಾಲದಲ್ಲಂತೂ ಫಿಕ್ಸು ಈ ಬ್ರಿಡ್ಜ್ ಮೇಲೆ ಬಂದು ಬೈಕಲ್ಲಿ ಬಂದು ನಿಮಗೆ ವಿಡಿಯೋ ಮಾಡಿ ಡ್ರೋನ್ ಶಾಟ್ಸ್ ತೋರಿಸ್ತೀನಿ. ಇದು ನಮ್ಮ KRS ಹಿನ್ನೀರು, KRS ಬ್ಯಾಕ್ ವಾಟರ್ಸ್. ನೀರು ಒಂದು ಸ್ವಲ್ಪ ಕಡಿಮೆ ಇದೆ ಬ್ರೋ, ಮಾನ್ಸೂನಲ್ಲಿ ಮಾತ್ರ ಈ ರೂಟಲ್ಲಿ ಮಾಡ್ತೀನಿ. ಮತ್ತು ಶರಾವತಿ ಎಕ್ಸ್ಪ್ರೆಸ್ ಮಾಡ್ಬೇಕಂತಿದ್ದೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ KR ನಗರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಬಟ್ ಆಪೋಸಿಟ್ ಟ್ರ್ಯಾಕಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಅರಸೀಕೆರೆಯಿಂದ ಮೈಸೂರಿಗೆ ಬರೋ ಪ್ಯಾಸೆಂಜರ್ ಟ್ರೈನು ಇದೆ. ಈ ಟ್ರೈನು ಮಾಡಬೇಕು ಅರಸೀಕೆರೆ ಮೈಸೂರು ಪ್ಯಾಸೆಂಜರು. ನಮ್ಮ ರಂಜಿತ್ ಯಾವಾಗ ಹೇಳ್ತಾನೋ. ಇನ್ನೊಂದೇನಂದರೆ ಅವ್ನು ವೀಕೆಂಡ್ ಟ್ರಾವೆಲರು, ನಾವು ವೀಕ್ ಡೇ ಟ್ರಾವೆಲರ್ಸು. ಸೊ ಸ್ವಲ್ಪ ಡೇಟ್ಸು ಅವ್ರು ಕಾಲ್ ಶೀಟ್ ಕೊಟ್ಟಾಗ ನಾವು ತಗೊಳಲ್ಲ, ನಾವು ಕಾಲ್ ಶೀಟ್ ಕೊಟ್ಟಾಗ ಅವ್ರು ತಗೊಳಲ್ಲ. ಸೊ ಬ್ಯುಸಿ ಶೆಡ್ಯೂಲ್ಡು. ಸೊ KR ನಗರದಾಗ ಸ್ಟಾಪ್ ಆಗಿಬಿಟ್ಟಿದೆ ನಮ್ಮ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ರಲ್ಲಿ. ಆ್ಯಕ್ಚುಲಿ ಇದು
ಸುಮಾರು 10 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಕೆ ಆರ್ ನಗರದಿಂದ ಹೊರಟಿದೆ. ಕೃಷ್ಣರಾಜನಗರದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕೆ ಆರ್ ನಗರದಾಗ ಸ್ಟಾಪ್ ಕೊಡ್ಬೇಕಾಗಿತ್ತು, ಯಾಕಂದರೆ ಪ್ಲ್ಯಾಟ್ಫಾರ್ಮ್ ಉದ್ದ ಇದ್ದಾವೆ, ನಮ್ಮ ಚಳ್ಳಕೆರೆ ಅಂತೂ ಇಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹೊಳೆನರಸೀಪುರ. ಸುಮಾರು 2 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಹೊಳೆನರಸೀಪುರದಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹಾಸನ ಜಂಕ್ಷನ್. ಏನು ಟರ್ನಿಂಗ್ ಗುರು, ಹಾಸನ ಊಟರಲ್ಲಿ ಏನು ಸಾಕಾಗಿತ್ತು ನೋಡಿ. ಅರ್ಧಚಂದ್ರ ಆಕಾರ ಟರ್ನಿಂಗು, ಸಿ ಶೇಪ್ ಸಾಕಾಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹಾಸನ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ಹಾಸನದಿಂದ ಯಾರ್ಯಾರು ನೋಡ್ತಿದ್ದೀರಾ ಐ ಆಮ್ ಫ್ರಮ್ ಹಾಸನ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹಾಸನ ಜಂಕ್ಷನಿಂದ ಹೊರಟಿದೆ. 10 ಗಂಟೆ 52 ನಿಮಿಷಕ್ಕೆ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಎಂಟ್ರಿ ಆಗ್ತಿದೆ. ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ ಅದು ಟೋಟಲ್ 4 ಲೈನ್. ಈಗ ನಾವು ಬಂದಿದ್ದು ಮೈಸೂರು ಆ ಲೈನ್ಗೆ ಮಂಗಳೂರು ಲೈನ್ ಒಂದು ಜಾಯಿನ್ ಆಗಿ ಅರಸೀಕೆರೆ ಲೈನ್ ಒಂದು ನಾವು ಹೋಗ್ತೀವಿ. ಅರಸೀಕೆರೆ ಜಂಕ್ಷನ್ ರೈಟ್ ಸೈಡ್ ಲೋಕಲ್ ಹೋಗೋ ಲೈನ್ MTRX 4 ಜಂಕ್ಷನ್ ಲೈನ್ ಇದಾವೆ ನಮ್ಮ ಹಾಸನ ಜಂಕ್ಷನ್. ಮೇ ಬಿ ಅದು ಕಾರ್ಗೋರೆಕ್ಸ್ ಕಾರ್ಗೋದು. ಫ್ರೆಂಡ್ಸ್ ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಧಾರವಾಡ ಟು KSR ಬೆಂಗಳೂರು ಹೋಗೋ ಸಿದ್ಧಗಂಗಾ ಸೂಪರ್ ಫಾಸ್ಟ್ ಹೊರಟಿದೆ. ಈ ಟ್ರೈನ್ ಜರ್ನಿ ಮಾಡ್ಬೋದು, ಯಾವಾಗ ಬೆಂಗಳೂರಿಂದ ಧಾರವಾಡಕ್ಕೆ ಮಾಡಲ ಇಲ್ಲ ಧಾರವಾಡದಿಂದ ಬೆಂಗಳೂರಿಗೆ ಮಾಡಲ ಅದು ಗೊತ್ತಿಲ್ಲ. ಕಾಮೆಂಟ್ ಮಾಡಿ ತಿಳಿಸಿ ಯಾವ ಕಡೆಯಿಂದ ಮಾಡ್ಬೋದು. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಹೊರಟಿದೆ ಅರಸೀಕೆರೆ ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್. ಅವರು ಯಾಕೆ ಸುಸ್ತಾಗ್ತಿದೆ, ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಚಿತ್ರದುರ್ಗ ತೋರಿಸ್ತೀನಿ. ಯಾಕಂದರೆ ಈ ರೂಟಲ್ಲಿ ತುಂಬ ಸರಿ ತೋರಿಸ್ಬಿಟ್ಟಿದ್ದೀನಿ ನಾನು. ನಿಮಗೂ ಬೋರ್ ಹೊಡಿಬಾರ್ದು, ನನಗೂ ಬೋರ್ ಹೊಡಿಬಾರ್ದು. ಅದಕ್ಕಾಗಿ ತುಂಬ ಸುಸ್ತಾಗುತ್ತೆ. ರಾಜ ನಿದ್ದೆ ಕಟ್ಕೊಂಡು ಬಂದಿರೋದು, ನಿದ್ದೆ ಇಲ್ಲ, ರಾಜದ ಜರ್ನಿ ಮಾಡ್ಕೊಂಡು ಬಂದಿರೋದು. ಫ್ರೆಂಡ್ಸ್ ಈಗ ಟಾಟಾನಗರದಿಂದ ಯಶವಂತಪುರಕ್ಕೆ ಹೋಗೋ ವೀಕ್ಲಿ ಎಕ್ಸ್ಪ್ರೆಸ್ಸು ಸಿಗೋದು F7 ಲೋಕಲ್.
ಫ್ರೆಂಡ್ಸ್, ಅರಸೀಕೆರೆ ಬಿಟ್ಟ ಮೇಲೆ ಫುಲ್ ಸುಸ್ತಾಗಿಬಿಟ್ಟಿತ್ತು, ಮಲಗಿಬಿಟ್ಟಿದ್ದೆ. ಎದ್ದು ನೋಡ್ತೀನಿ ಚಿಕ್ಕಜಾಜೂರು, ನಮ್ಮ ಚಿಕ್ಕಜಾಜೂರು ಜಂಕ್ಷನಲ್ಲಿ ಇದ್ದೀನಿ. ಪ್ಲ್ಯಾಟ್ಫಾರಮ್ ನಂಬರ್ 2ರಲ್ಲಿ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ರಲ್ಲಿ ನಮ್ಮ ಗುಂತ್ಕಲ್ಲಿಂದ ಚಿಕ್ಕಜಾಜೂರಿಗೆ ಬಂದಿರೋ ಪ್ಯಾಸೆಂಜರ್ ಇದೆ. ಈಗ ವಾಪಸ್ ಗುಂತ್ಕಲ್ಲಿಗೆ ಹೋಗುತ್ತೆ ನಮ್ಮ ರೂಟಲ್ಲೇ. ಅದಕ್ಕೆ ವ್ಯಾಕ್ 7 ಲೋಕೋ ಇದೇ ಗುರು, ಯಾವಾಗ ನೋಡಿದ್ರು ಇದೇ ಲೋಕ ಹಾಕಿರ್ತಾರೆ ವ್ಯಾಕ್ 7 ನೋಡಿ. ವಾರಣಾಸಿ ಟು ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಅದು ತಂದು ಮೈನ್ ಲೈನಲ್ಲಿ ನಿಲ್ಲಿಸಿದ್ದಾರೆ. ಅದನ್ನು ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ನಮ್ಮ ಚಿತ್ರದುರ್ಗ. ಫ್ರೆಂಡ್ಸ್, ಪ್ಲ್ಯಾಟ್ಫಾರಮ್ ನಂಬರ್ 3ರಲ್ಲಿ ಏನು ನೋಡ್ತಿದ್ದೀರಾ, ಅದು ಚಿತ್ರದುರ್ಗ ಹುಬ್ಳಿ ಚಿತ್ರದುರ್ಗ ಡೆಮೋ ಟ್ರೈನು. ಸದ್ಯಕ್ಕೆ ಈಗ ಚಿತ್ರದುರ್ಗಕ್ಕೆ ಬರ್ತಿಲ್ಲ. ಇದನ್ನು ಮೊನ್ನೆ ಮೆಮೊ ಮಾಡಿದ್ರು ಗುರು, ಮತ್ತೆ ಯಾವಾಗ ಡೆಮೋ ಮಾಡಿದ್ರು? ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ಗುರು. ಏನು ಅಂತ ಅರ್ಥ ಆಗಲ್ಲ ನಮಗೆ. ಎಷ್ಟೇ ಬೇರೆ ನಮ್ಮ ಚಿತ್ರದುರ್ಗ ಅಂದರೆ ಅಷ್ಟು ಕಡೆಗಡೆನಾ ನಿಮಗೆ? ಮೆಮೊ ಬಿಟ್ಟಿದ್ರಲ್ಲ, ಮತ್ತೆ ಆಗಲೇ ಚೇಂಜ್ ಮಾಡಿದ್ದಾರೆ ಡೆಮೋ. ಎಂಥ ಸಾವು ಮಾರೆ. ಫ್ರೆಂಡ್ಸ್, ಚಿಕ್ಕಜಾಜೂರು ಜಂಕ್ಷನ್ ಅಂತ ಯಾಕೆ ಕರೀತಾರಂದರೆ ನೋಡಿ, ಈ ಕಡೆ ಲೆಫ್ಟ್ ಸೈಡ್ 2 ಲೈನ್ ಏನಿದೆ ಅದು ಹುಬ್ಳಿ ಬೆಂಗಳೂರು ಮೈನ್ ಲೈನು. ಈಗ ನಾವು ಡೈವರ್ಟ್ ಆಗಿದ್ದೀವಿ ನಮ್ಮ ಚಿತ್ರದುರ್ಗ ಸೈಡು. ಇನ್ನೊಂದು ಲೈನು ಬರುತ್ತೆ ಭದ್ರಾವತಿಯಿಂದ ಚಿಕ್ಕಜಾಜೂರು ಲೈನು. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಸರ್ವೆ ಆಗಿದೆ, ಅದು ಸಬ್ಮಿಟ್ಟು ಮಾಡಿದ್ದಾರೆ, ಅಪ್ರೂವಲ್ಲು ಮಾಡಿದ್ದಾರೆ. ಬಟ್ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ದಾವಣಗೆರೆ ಸೈಡಿಂದ ನಮ್ಮ ಚಿತ್ರದುರ್ಗ ಲೈನ್ಗೆ ಒಂದು ಬೈಪಾಸು ಲೈನು, ಅದಕ್ಕೂ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಬಟ್ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೋ ಅದು ಗೊತ್ತಿಲ್ಲ ನಮಗೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ. ಮುಂದಕ್ಕಿದು ಜಂಕ್ಷನ್ ಆಗುತ್ತೆ. ಈಗ ಸದ್ಯಕ್ಕೆ ಚಿತ್ರದುರ್ಗ ಅಂತಲೇ ಹೇಳೋಣ, ಚಿತ್ರದುರ್ಗ ಜಂಕ್ಷನ್ ಅಂತ ಹೇಳೋದು ಬೇಡ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1:00 ಮಧ್ಯಾಹ್ನ 1:00. ಬಟ್ ನಮ್ಮ ಟ್ರೈನ್ ಬಂದಿದೆ 1 ಗಂಟೆ 55 ನಿಮಿಷಕ್ಕೆ, ಅಂದರೆ 25 ನಿಮಿಷ ತಡವಾಗಿ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.